ರಾಜೇಶ್ ಎಕ್ಸ್ಪೋರ್ಟ್ ಸ್ಟಾಕ್ ಮ್ಯಾಗ ಹಲವಾರು ಆರೋಪಗಳನ್ನ ಸೆಬಿ ಹಚ್ಚಾತೈತಿ. ಮತ್ತ ಸೆಬಿ ಮೊನ್ನೆ ರಾಜೇಶ್ ಎಕ್ಸ್ಪೋರ್ಟ್ ಸ್ಟಾಕ್ ಮ್ಯಾಗ ಅಥವಾ ಕಂಪ್ನಿ ಮ್ಯಾಗ ಇಂಟರಿಮ್ ಆರ್ಡರ್ ಅನ್ನು ಪಾಸ್ ಮಾಡಿತ. ಆದ ಕಾರಣ ಸ್ಟಾಕ್ ಪ್ರತಿದಿನ ಲೋವರ್ ಸರ್ಕಿಟ್ ಹಚ್ಕೊಂತನ ಹೋಗಾತೈತಿ. ಪ್ರತಿದಿನ 5% ಡೌನ್ ಬೀಳ್ಕೊಂತನ ಬರತೈತಿ. ನೋಡ್ಬೋದು ನೀವು 5 ವರ್ಷನಾಗ ಸ್ಟಾಕ್ ಬೆಲೆ 82% ಗಿಂತ ಹೆಚ್ಚ ಕುಸದೈತ್ರಿ. ಸ್ಟಾಕ್ ಒಂದ್ ಟೈಮ್ನಾಗ 900 ಸಮೀಪ ಟ್ರೇಡ್ ಆಗೋದ ಈ ಕರೆಂಟ್ 98 ರುಪೀಸ್ಗ ಟ್ರೇಡ್ ಆಗತೈತಿ. ಅದ ಕಾರಣ ಇವತ್ತಿನ ಈ ವಿಡಿಯೋನಾಗ ನಾವು ಭಾಳ ಸರಳವಾಗಿ ಡೀಟೇಲ್ದಾಗ ರಾಜೇಶ್ ಎಕ್ಸ್ಪೋರ್ಟ್ ಮ್ಯಾಗ ಏನ್ ಆರೋಪಗಳನ್ನ ಹಚ್ಚತ್ತಾರ, ಅವು ಆರೋಪಗಳು ಏನಿದಾವಂತ ಅದ್ರ ಬಗ್ಗೆ ತಿಳ್ಕೊಳ್ಳೋನು. ಮತ್ತ ಕಂಪ್ನಿ ಪಾಯಿಂಟ್ ಆಫ್ ವ್ಯೂಲೆ ಕಂಪ್ನಿದವ್ರ ಏನ್ ಹೇಳಿಕೆಗಳನ್ನ ಕೊಡತ್ತಾರಂತ ಅದ್ರ ಬಗ್ಗೆ ತಿಳ್ಕೊಳ್ಳೋನು. ಮತ್ತ ಡೈರೆಕ್ಟ್ ಪೆಟ್ ಹೂಡಿಕೆದಾರರಿಗೆ ಯಾವ ತರ ಬೀಳತೈತಿ, ಮತ್ತ ಭಾರತದ ಸರ್ಕಾರಿ ವಿಮಾ ಕಂಪ್ನಿ ಐತಿ LIC, ಅದ್ರದ್ದು ಯಾಕೆ ಹೆಸರಿ ಕಂಪ್ನಿನಾಗ ಬರತೈತಿ, ಅದರಿಂದ ಏನ್ ಕಾರಣಗಳು ಇರಬಹುದಂತ ಅದ್ರ ಬಗ್ಗೆನೂ ಡೀಟೇಲ್ದಾಗ ಸರಳವಾಗಿ ನಾವು ತಿಳ್ಕೊಳ್ಳೋನು. ಅದ ಕಾರಣ ವಿಡಿಯೋಗೆ ಲೈಕ್ ಮಾಡಿದ್ರೆ ಲೈಕ್ ಮಾಡ್ರಿ, ಮತ್ತ ಸಂಪೂರ್ಣ ವಿಡಿಯೋಗಳನ್ನ ನೋಡ್ರಿ. ವಿಡಿಯೋ ಸ್ಟಾರ್ಟ್ ಮಾಡೋಕಿನ್ ಮೊದಲ ಡಿಸ್ಕ್ಲೇಮರ್ ಕೊಡ್ತೇನೆ, ಇದ್ಯಾವುದು ಇನ್ನ ಕನ್ಫರ್ಮ್ ಆಗಿಲ್ಲ, ಇವೆಲ್ಲ ಬರೀ ಆರೋಪಗಳನ್ನ ಇದಾವ. ಅದ ಕಾರಣ ಇದು ಬರೀ ಏನೇನ್ ಆರೋಪಗಳು ಇದಾವ, ಏನೇನ್ ಪಬ್ಲಿಕ್ ಸೈಟ್ ಮೇಲೆ ಅವೈಲೇಬಲ್ ಐತಿ ಡೇಟಾ, ಅದ್ರ ಮೂಲಕ ನಾನು ನಿಮಗೆ ತಿಳಿಸಿದ್ದೇನೆ. ಬರೀ ವಿಡಿಯೋನ ಸ್ಟಾರ್ಟ್ ಮಾಡೋನು. ನೋಡ್ರಿ, ಮೇನ್ ಈ ಕೇಸ್ ಏನ್ ಸ್ಟಾರ್ಟ್ ಆಗ್ತೈತೆ ಅಂತಂದ್ರ 2024 ಮಾರ್ಚ್ನ್ಯಾಗ ಏನಿದ್ ರಾಜೇಶ್ ಎಕ್ಸ್ಪೋರ್ಟ್ ಐತಿ ಅದ್ರಾಗಿಂದ ಒಬ್ಬ ಶೇರ್ ಹೋಲ್ಡರ್ ಸೆಬಿಗ್ ಒಂದು ದೂರನ್ನ ಕೊಡ್ತಾನ. ಏನ್ ಹೇಳ್ತಾನ ಅವ ಹೂಡಿಕೆದಾರ ಅಂತ ಅದ್ರ ಬಗ್ಗೆ ತಿಳ್ಕೊಳ್ಳೋನು. ನೋಡ್ರಿ, ಲಾರ್ಜ್ ಟ್ರೇಡ್ ಆಫ್ ರಿಸೀವಬಲ್ಸ್ ಔಟ್ಸ್ಟ್ಯಾಂಡಿಂಗ್ ಇದಾವಂತ ಮಲ್ಟಿಪಲ್ ಇಯರ್ಸ್ ದಿಂದ, ಭಾಳ ವರ್ಷದಿಂದ ಲಾರ್ಜ್ ಟ್ರೇಡ್ ಆಫ್ ರಿಸೀವಬಲ್ಸ್ ಹಂಗ ಉಳ್ದಾವ. ಅದ್ರ ಬಗ್ಗೆ ಕಂಪ್ನಿ ಏನು ಕ್ಲಿಯರ್ ಜಸ್ಟಿಫಿಕೇಶನ್ ಕೊಟ್ಟಿಲ್ಲ ಅಂತ ಒಂದು ಮೇಲ್ನಾಗ ಕೇಸ್ ಕೊಟ್ಬಿಡ್ತಾನೆ ಸೆಬಿಗ. ಅದ ಕಾರಣ ಸೆಬಿ ಆ ಕೇಸನ್ನ ನೋಡಿ ಸೆಬಿ ಏನ್ ಮಾಡ್ತೈತಂತಂದ್ರ BDO ಇಂಡಿಯಾ ಸರ್ವಿಸಸ್ ಅಂತ ಒಂದು ಕಂಪ್ನಿಗ ಫಾರೆನ್ಸಿಕ್ ಆಡಿಟ್ ಅನ್ನ ಕೊಡ್ತೈತಿ. ಅವ್ರ ಆಡಿಟ್ ಮಾಡಕ್ ಸ್ಟಾರ್ಟ್ ಮಾಡ್ತಾರ. ಅವಾಗ ಅವ್ರಿಗೆ ಕೆಲವೊಂದು ಘೋಟಾಲಗಳು ಪತ್ತೆ ಆಗ್ತಾವ. ಅದ ಕಾರಣ ಅವ್ ಏನೇನ್ ಪತ್ತೆ ಆಗ್ಯಾವ ಅಂತ ಅದ್ರ ಬಗ್ಗೆ ಈಗ ತಿಳ್ಕೊಳ್ಳೋದು. ಒಂದೇದ್ ಏನ್ ಪತ್ತೆ ಆಗೈತಿ ಅಥವಾ ಒಂದೇ ಆರೋಪ ಏನ್ ಹಚ್ಚಿದಾರಂತಂದ್ರ ಸುಳ್ಳು ಆದಾಯ ಸೃಷ್ಟಿ. 2021ರಿಂದ 2025 ಹಣಕಾಸಿನ ವರ್ಷ ತನಕ ರಾಜೇಶ್ ಎಕ್ಸ್ಪೋರ್ಟ್ ಅದ್ರದ ವಿದೇಶಿ ಸಬ್ಸಿಡರಿ ಕಂಪ್ನಿ ಮೂಲಕ 15.15 ಲಕ್ಷ ಕೋಟಿದ ಸುಳ್ಳು ಆದಾಯ ಸೃಷ್ಟಿ ಮಾಡಿದಾರಂತ ಸೆಬಿ ಈ ಕಂಪ್ನಿ ಮ್ಯಾಗ ಆರೋಪವನ್ನ ಹಚ್ಚೈತಿ. ಅದು ಕಂಪ್ನಿದ ಟೋಟಲ್ ರೆವೆನ್ಯೂದ ಅಥವಾ ಆದಾಯದ 97 to 99% ಅಷ್ಟೈತಂತ ಇಲ್ಲಿ ಹೇಳಿಕೆಯನ್ನ ಕೊಟ್ಟಾರ. ಎರಡನೇ ಆರೋಪ ಏನಂತಂದ್ರ ಏನಿದೆ ಸ್ವಿಟ್ಜರ್ಲ್ಯಾಂಡ್ ದ ಸಬ್ಸಿಡರಿ ಕಂಪ್ನಿ ಐತಿ, ಅದರದನ ಹೆಸರು ಏನಂತಂದ್ರ ವೆಲ್ಕಾಮ್ SA ಅಂತ ಒಂದು ಸ್ವಿಟ್ಜರ್ಲ್ಯಾಂಡ್ ಇದೆ, ಇವ್ರದ ಒಂದು ಸಬ್ಸಿಡರಿ ಕಂಪ್ನಿ ಐತಿ. ಅದ್ರದ್ ಮೇನ್ ಬಿಸ್ನೆಸ್ ಏನಂತಂದ್ರ ಗೋಲ್ಡ್ ಅನ್ನ ಅವ್ರ ರಿಫೈನ್ ಮಾಡ್ತಾರಂತ್ರಿ. ಅದೇನ್ ಗೋಲ್ಡ್ ಅನ್ನ ರಿಫೈನ್ ಮಾಡ್ತಾರ, ಆ ಕಂಪ್ನಿ ಏನ್ ಚಿನ್ನವನ್ನ ಶುದ್ಧೀಕರಿಸ್ತಾರ, ಅದ್ರದ ಶುದ್ಧೀಕರಿಸಿದ ಬರೇ ಫೀಸ್ ಅನ್ನ ತಗೋತೈತಂತ್ರಿ ಈ ಕಂಪ್ನಿ. ಬಟ್ ಕಂಪ್ನಿ ಏನ್ ಮಾಡಿತ್ತಂತಂದ್ರ ಟೋಟಲ್ ಎಷ್ಟು ಚಿನ್ನದ ರಿಫೈನರಿ ಮಾಡೈತಿ ಅಷ್ಟೆಲ್ಲಾ ಚಿನ್ನದ ಬೆಲೆ ಮತ್ತು ಇವ್ರ ಫೀಸ್ ಎಲ್ಲಾ ಕೂಡಿನ ಆದಾಯವನ್ನ ತೋರಿಸಿದಾರ. ಇದು ತಪ್ಪು ಮಾಡಿದಾರಂತ ಸೆಬಿ ಆರೋಪ ಹಚ್ಚೈತಿ ಕಂಪ್ನಿ ಮ್ಯಾಗ. ಅದ ಕಾರಣನು ಕಂಪ್ನಿ ಈ ತರ ಕುಸ್ಯಾತೈತಂತ ನಾವು ಅನ್ಬೋದ. ಮತ್ತೊಂದನೇ ಏನಂತಂದ್ರ ಕಂಪ್ನಿದ ಮಾರ್ಜಿನ್ ಅನ್ನು ಬಹಳ ಕಡಿಮೆ ಇದಾವ. ಇದು ಒಂದ ಸಂಶಯಗ ಕಾರಣ ಆಗೇತಂತ ನಾವ್ ಅನ್ಬೋದ. ನೋಡ್ಬೋದು ಇಲ್ಲಿ ಏನ್ ಉದಾಹರಣೆ ಕೊಟ್ಟಾರಂತಂದ್ರೆ 2025 ಹಣಕಾಸಿನ ವರ್ಷನಾಗ ಕಂಪ್ನಿ ನೋಡ್ಬೋದು ನೀವು 4.23 ಲಕ್ಷ ಕೋಟಿ ಟೋಟಲ್ ಆದಾಯವನ್ನ ತೋರ್ಸೈತ್ರಿ. ಅತ್ರ ಬರೇ ಕೇವಲ ನೆಟ್ ಪ್ರಾಫಿಟ್ ಎಷ್ಟು ಗಳಿಸೈತಂತಂದ್ರ 95 ಕೋಟಿ ಅಷ್ಟ ಗಳಿಸೈತಿ. ರೆವೆನ್ಯೂರೇ 4 ಲಕ್ಷ ಕೋಟಿಗಿಂತ ಹೆಚ್ಚು ತೋರ್ಸೈತಿ, ಬಟ್ ನೆಟ್ ಪ್ರಾಫಿಟ್ ಬರೀ 95 ಕೋಟಿ ಬಂದೈತಿ. ಅಂದ್ರ ಟೋಟಲ್ ರೆವೆನ್ಯೂದ ಬರೇ 0.02% ಅಷ್ಟ ಲಾಭ ಗಳಿಸಾತೈತಿ ಕಂಪ್ನಿ ಅಂತನೂ ಬಂತ್ರಿ ಕಣ್ ಮುಂದ. ಅದ ಕಾರಣ ಇದು ಒಂದ್ ಕಾರಣದಿಂದ ಸಂಶಯ ಬಂತ. ಆ ಕಾರಣದಿಂದನೂ ಈ ಕಂಪ್ನಿ ಮ್ಯಾಗ ಕೆಲವೊಂದು ಆರೋಪಗಳನ್ನ ಹಚ್ಚಿದಾರಂತ ನಾವು ಅನ್ಬೋದ. ಈಗ ಬರೀ ಏನ್ ತಿಳ್ಕೊಳ್ಳೋಣ ಅಂತಂದ್ರ ಕಂಪ್ನಿದ ಓನರ್ ಮ್ಯಾಗನು ಕೆಲವೊಂದ ವಂಚನೆಯ ವಹಿವಾಟು ನಡೆದೈತಂತನೂ ಸೆಬಿ ಆರೋಪವನ್ನ ಹಚ್ಚೈತಿ. ಅದ ಕಾರಣ ಕಂಪ್ನಿದ ಏನ್ ಪ್ರಮೋಟರ್ ಇದಾರ, ಮ್ಯಾನೇಜ್ಮೆಂಟ್ ಇದಾರ, ಅವ್ರು ಏನೇನ್ ಮಾಡಿದಾರ, ಏನೇನ್ ಆರೋಪವನ್ನ ಹಚ್ಚಿದಾರಂತ ಈಗ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ನೋಡ್ರಿ, ಒಂದೇದೇನಂತಂದ್ರ
ಇದ್ ನೋಡ್ಬೋದ ಕಾರ್ಪೊರೇಟ್ ಬುಕ್ ನಲ್ಲಿ ವೈಯಕ್ತಿಕ ವ್ಯವಹಾರ. ಇದ್ ನೋಡ್ಬೋದ 11,487 ಕೋಟಿ ಏನ್ ಮೌಲ್ಯ ಇತ್ತ ಹಣವನ್ನ ತಗೊಂಡ ಕಂಪ್ನಿದ ಹಣವನ್ನ ತಗೊಂಡ ಕಂಪ್ನಿದ ಓನರ್ ಅವ್ರು ಏನ್ ಮಾಡಿದಾರಂತಂದ್ರ ಸ್ವಂತ ವೈಯಕ್ತಿಕ ಚಿನ್ನದ ಡೆರಿವೇಟಿವ್ಸ್ನಾಗ ವ್ಯಾಪಾರವನ್ನ ಮಾಡಿದಾರಂತ ತೋರಿಸಿದಾರಿ. ಅದ ಕಾರಣ ಇದು ಒಂದ್ ತಪ್ಪ. ಯಾಕಂತಂದ್ರ ಒಂದ್ ಲಿಸ್ಟೆಡ್ ಕಂಪ್ನಿ ತಂದ್ರ ಹತ್ರದ ಹಣವನ್ನ ತಗೊಂಡ ಸ್ವಂತ ಡೆರಿವೇಟಿವ್ಸ್ ಅಂತಂದ್ರೆ ಗೋಲ್ಡ್ ದ ಫ್ಯೂಚರ್ ಮತ್ತು ಆಪ್ಷನ್ನಾಗ ಟ್ರೇಡಿಂಗ್ ಮಾಡತ್ತಿರಂತ್ರಿ. ಆದ ಕಾರಣ ಇದು ಒಂದು ದೊಡ್ಡ ತಪ್ಪ ಅಂತನೂ ಸೆಬಿ ಆರೋಪವನ್ನ ಹಚ್ಚೈತಿ. ಮತ್ತೊಂದು ಆರೋಪ ಏನಂತಂದ್ರ ವೈಯಕ್ತಿಕ ಖಾತೆಗೆ ಹಣ ವರ್ಗಾವಣೆ. ಕಂಪ್ನಿದಾಗಿಂದ ಸ್ವಲ್ಪ ಹಣ ನೋಡ್ಬೋದು ನೀವು 339 ಕೋಟಿ ಸ್ವಂತ ಚೇರ್ಮನ್ ರಾಜೇಶ್ ಮೆಹ್ತಾ ಅವ್ರದ ವೈಯಕ್ತಿಕ ಬ್ಯಾಂಕ್ ಅಕೌಂಟ್ನಾಗನು ವರ್ಗಾವಣೆ ಅದು ಆಗೇತಂತ್ರಿ. ಕಂಪ್ನಿದ ಹಣ ವೈಯಕ್ತಿಕ ಬ್ಯಾಂಕ್ ಅಕೌಂಟ್ನಾಗನು ಉಪಯೋಗಿಸಿದಾರ 339 ಕೋಟಿ ಅಂತನೂ ಆರೋಪವನ್ನ ಹಚ್ಚಿದಾರ. ಅದ ಕಾರಣನು ಇದು ಒಂದು ಆರೋಪ ಈ ಕಂಪ್ನಿದ ಓನರ್ ಮ್ಯಾಗ ಐತಿ ಅಥವಾ ರಾಜೇಶ್ ಮೆಹ್ತಾ ಅವ್ರ ಮ್ಯಾಗ ಐತಂತ ನಾವು ಅನ್ಬೋದ. ಮತ್ತೊಂದನೇ ಏನಂತಂದ್ರ ರಹಸ್ಯ ನಿರ್ವಹಣೆ. ಕಂಪ್ನಿದ MD ಸೇರಿ ಹಿರಿಯ ವ್ಯಕ್ತಿಗೊಳಗ ಕಂಪ್ನಿದೇನು ವಿದೇಶಿ ವ್ಯವಹಾರಗಳು ಇದಾವ ಅದ್ರ ಬಗ್ಗೆ ಏನು ಮಾಹಿತಿನೇ ಇಲ್ಲಂತ್ರಿ. ಕಂಪ್ನಿದೇನ ಸೀನಿಯರ್ ಅಧಿಕಾರಿಗಳಿದಾರ, ಮ್ಯಾನೇಜ್ಮೆಂಟ್ದೇನ ವ್ಯಕ್ತಿಗಳಿದಾರ, ಅವ್ರಿಗೆ ಕಂಪ್ನಿದ ವಿದೇಶಿ ಹೂಡಿಕೆ ಬಗ್ಗೆ ಏನು ಮಾಹಿತಿನೇ ಇಲ್ಲಂತ. ಅವ್ರ ಏನ್ ಹೇಳ್ತಾರಂತಂದ್ರ ಎಲ್ಲಾ ಮಾಹಿತಿ ಓನರ್ ರಾಜೇಶ್ ಮೆಹ್ತಾ ಅವ್ರಿಗೊಬ್ರಿಗನ ಗುರ್ತ ಎಲ್ಲಾ ರಹಸ್ಯವಾಗಿದಾವ ಅಂತಾನು ಹೇಳಿದಾರ. ಇದು ಎಂತ ಕಂಪ್ನಿ ರನ್ ಆಗತೈತ್ರಿ, ಲಿಸ್ಟ್ ಆಗಿ ಎಲ್ಲಾ ರಹಸ್ಯನ ಇಟ್ಟಾರ, ಮ್ಯಾನೇಜ್ಮೆಂಟ್ಗೂ ಗುರ್ತಿಲ್ಲ ಅಂತಂದ್ರೆ ಎಂತಾದ್ ನಡೆದೈತಂತನು ಸೆಬಿ ಈ ತರ ಇವ್ರ ಮ್ಯಾಗ ಆರೋಪವನ್ನ ಹಚ್ಚೈತಂತ ನಾವು ಅನ್ಬೋದ. ಇವೆಲ್ಲ ಕಂಪ್ನಿದ ಓನರ್ ಮ್ಯಾಗ ಅಥವಾ ವೈಯಕ್ತಿಕ ಆರೋಪಗಳನ್ನು ಸೆಬಿ ಹಚ್ಚೈತಿ ಕಂಪ್ನಿದ ಓನರ್ ಅಥವಾ ರಾಜೇಶ್ ಮೆಹ್ತಾ ಅವ್ರ ಮ್ಯಾಗ ಅಂತ ನಾವು ಅನ್ಬೋದ. ಮತ್ತೊಂದನೇ ಏನಂತಂದ್ರೆ ಈಗ ಸೆಬಿ ಏನೇನ ಕ್ರಮವನ್ನ ಕೈಗೊಂಡೈತಿ, ಕಂಪ್ನಿ ಮ್ಯಾಗ ಏನೇನ್ ಆಕ್ಷನ್ ತಗೊಂಡೈತಿ ಅಂತ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಒಂದನೇದ ಷೇರು ಮಾರುಕಟ್ಟೆ ನಿಷೇಧ. ಕಂಪ್ನಿದ ಏನ್ ಪ್ರಮೋಟರ್ ಇದಾರ ಮತ್ತು ಚೇರ್ಮನ್ ರಾಜೇಶ್ ಮೆಹ್ತಾ ಅವ್ರು ಇದಾರ, ಅವ್ರಗ ಮುಂದಿನ ಆದೇಶದವರೆಗೆ ಷೇರು ಮಾರುಕಟ್ಟೆಯಲ್ಲಿ ಯಾವುದೇ ಷೇರುಗಳನ್ನು ಕೊಳ್ಳುವ ಅಥವಾ ಮಾರಾಟ ಮಾಡುವಂತಿಲ್ಲ ಅಂತಾನು ಹೇಳ್ತಿ ಸೆಬಿ. ಮತ್ ಎರಡನೇದ್ ಏನ್ ಮಾಡೈತೆ ಅಂತಂದ್ರ ಮತ್ತೊಂದು ಆಡಿಟ್ ಅನ್ನ ಕುನ್ಸೈತ್ರಿ. ಕಂಪ್ನಿದೇನ್ ಮತ್ ಖಾತೆಗಳು ಇದಾವ ಏನೇನಿದಾವ ಅದನ್ನ ಮತ್ ಮರುಪರಿಶೀಲಿಸಾಕ ಮತ್ತೊಂದು ಹೊಸ ಸ್ವತಂತ್ರ ಆಡಿಟ್ ಅನ್ನ ಕುನ್ಸೈತಂತ ನೇಮಿಸಲಾಗಿದೆ ಅಂತ. ಅದ ಕಾರಣ ಅವ್ರು ಮತ್ತೊಂದ್ಸಲ ಎಲ್ಲಾ ಕಂಪ್ನಿದ ಏನೇನ್ ಬ್ಯಾಲೆನ್ಸ್ ಶೀಟ್ ಐತಿ, ಏನೇನ್ ಮಾಡಿದಾರ ಇವ್ರ ವ್ಯವಹಾರ ಅಂತ ಇನ್ನೊಂದ್ಸಲ ಆಡಿಟ್ ಮಾಡೋರಂತ. ಅದ ಕಾರಣ ಈ ತರಾನು ಆಕ್ಷನ್ ಕ್ರಮವನ್ನ ಸೆಬಿ ತಗೊಂಡೈತಂತ ನಾವು ಅನ್ಬೋದ. ಮೂರನೇದೇನಂತಂದ್ರ ಆಡಿಟರ್ಗಳ ತನಿಖೆ. ಕಂಪ್ನಿದ ಇಷ್ಟು ವರ್ಷ ತನಕ ಯಾರ್ಯಾರ ಬ್ಯಾಲೆನ್ಸ್ ಶೀಟ್ ಅನ್ನ ಆಡಿಟ್ ಮಾಡಿ ಏನ್ ಪಾಪ್ ಸಾರ್ವಜನಿಕರಿಗೆ ಸೆಬಿಗ್ ತೋರ್ಸಾರ, ಅವ್ರ ಯಾರ್ಯಾರು ಆಡಿಟ್ ಆಫೀಸರ್ಸ್ ಅದು ಇದ್ದಾರ ಅವ್ರ ಮ್ಯಾಗನು ತನಿಖೆ ಕುನ್ಸವ್ರಂತ್ರಿ. ನೀವು ಹೆಂಗ್ ಮಾಡಿರಿ ಆಡಿಟ್, ನಾವು ಮತ್ ಮಾಡೋ ಪರಿಸ್ಥಿತಿ ಬಂದೈತಿಗ ಅಂತ ಅವ್ರಿಗೂ ಹಿಡಿಯೋರಿದಾರ, ಅವ್ರ ಮ್ಯಾಗೂ ತನಿಖೆ ನಡೆಸೋರಿದಾರ, ಅಥವಾ ಅವರು ಸಹ ಈ ತರ ಕೂಡ್ಯಾರೋ ಇಲ್ಲೋ ಅಂತ ನೋಡೋರಿದಾರಂತ. ಅದನ್ನ ಆಡಿಟರ್ಗಳ ಮೇಲೇನು ತನಿಖೆ ನಡೆಯೋದೈತಿ. ಮತ್ತ 30 ದಿವಸದ ಟೈಮಿಂಗ್ ಅನ್ನು ಕೊಟ್ಟಾರ, ಸಮಯವನ್ನ ಕೊಟ್ಟಾರ. ಅಷ್ಟ್ರ ಒಳಗನ ವಿದೇಶಿ ನೀವು ಸಬ್ಸಿಡರಿ ಕಂಪ್ನಿದ ಮಾರಾಟದ ಸಂಪೂರ್ಣ ದಾಖಲೆಗಳಿದಾವ ಅಥವಾ ಏನೇನು ವಹಿವಾಟ್ ಆಗೈತ ಸಂಪೂರ್ಣ ದಾಖಲೆಗಳಿದಾವ ಅದನ್ನ 30 ದಿನದಾಗನ ಕೊಡ್ಬೇಕಂತನೂ ಆದೇಶವನ್ನ ಕೊಟ್ಟಾರ. ಮೇನ್ ಏನಂತಂದ್ರ ಕಂಪ್ನಿ ಎಲ್ಲಾ ಹೇಳತೈತ್ರಿ ಹಂಗೈತಿ ಹಿಂಗೈತಿ, ಅಲ್ಲಿ ಆಫ್ರಿಕಾನಾಗ ಗೋಲ್ಡ್ ಮೈನ್ ಅದೈತಂತ, ಬಟ್ ದಾಖಲೆನ ತೋರಿಸ್ವಾತ. ಅದ ಕಾರಣ 30 ದಿನ ಟೈಮ್ ಕೊಟ್ಟಾರ. ಅಷ್ಟ್ರ ಒಳಗನ ಕಂಪ್ನಿ ಕಾಗದ ಪತ್ರಗಳನ್ನ ದಾಖಲೆಗಳನ್ನ ಸೆಬಿ ಮುಂದೆ ಕೊಡ್ಬೇಕ. ಬರೀ ಈಗ ಕಂಪ್ನಿದವ್ರು ಏನ್ ಹೇಳತ್ತಾರಂತ ನೋಡೋಣ, ಯಾಕಂದ್ರೆ ನಾವು ಬರೀ ಒಂದ ಪಕ್ಷದ ನೋಡೋದ್ ಬೇಡ, 2 ಪಕ್ಷದ ನೋಡ್ಬೇಕಾಗ್ತೈತಿ. ನೋಡ್ರಿ, ಕಂಪ್ನಿದವ್ರು ಏನ್ ಅನ್ನತಾರಂತಂದ್ರ ಲೆಕ್ಕಾಚಾರದಾಗ ಗೊಂದಲ ಆಗಿಲ್ಲ ಅಂತ ಅನ್ನತಾರ. ಸೆಬಿನ ತಪ್ಪು ಕಲ್ಪನೆ ಮಾಡ್ಕೊಂಡೈತಿ ಅಂತ ಕಂಪ್ನಿದ ಓನರ್ ಅವ್ರ ಹೇಳತ್ತಾರ. ಅದ ಕಾರಣ ನೋಡ್ಬೇಕು ಅದೆಲ್ಲ ಈಗ ಆಡಿಟ್ ಗಿಡಿಟ್ ನಡೆದೈತಿ, ಏನೈತದ ಮುಂದೆ ಬರ್ತೈತಿ. ಮತ್ತ ಎರಡನೇದ ಕಂಪ್ನಿದ ಓನರ್ ಅವ್ರ ಏನ್ ಅನ್ನತಾರಂತಂದ್ರ ಅವ್ರ ಡಿಫೆನ್ಸ್ಗಾಗಿ ಏನ್ ಅನ್ನತಾರಂತಂದ್ರ ಏನಿದ್ ಸ್ವಿಟ್ಜರ್ಲ್ಯಾಂಡ್ ನಾಗ ಇವ್ರದ್ ಒಂದು ಕಂಪ್ನಿ ಐತಿ, ಸಬ್ಸಿಡರಿ ಕಂಪ್ನಿ ಐತಿ, ಏನ್ ಗೋಲ್ಡ್ ರಿಫೈನರಿ ಕಂಪ್ನಿ ಐತಿ. ಅದ್ರ ದಾಖಲೆಗಳದು ತೋರಿಸಂತೇನ್ ಸೆಬಿ ಹೇಳಿತ 30 ದಿನದ ಒಳಗನ ತೋರಿಸ್ಬೇಕಂತೇನ್ ಹೇಳಿದಾರ. ಅದಕ್ಕ ಮುಚ್ಚಾಕ ಕಂಪ್ನಿ ಓನರ್ ಅವ್ರ ಏನನ್ನತಾರಂತಂದ್ರ ಏನ್ ಸ್ವಿಟ್ಜರ್ಲ್ಯಾಂಡ್ದಾಗ ಠೇವಣಿ ಡಾಟಾ ರಕ್ಷಣೆ ಅಂತ ಒಂದ್ ಕಾಯ್ದೆ ಐತಿ, ನೋಡ್ಬೋದು ನೀವು ಇಲ್ಲಿ ಠೇವಣಿ ಡಾಟಾ ರಕ್ಷಣೆ ಮತ್ತು ಗೌಪ್ಯತೆ ಕಾಯ್ದೆ ಅಂತ. ಆ ಒಂದ್ ಕಾಯ್ದೆಯನ್ನ ತೋರಿಸಿ ಸೆಬಿಗ ಮುಚ್ಚಾಕ್ ಪ್ರಯತ್ನ ಈ ಕಂಪ್ನಿ ಓನರ್ ಅವ್ರ ಮಾಡತಾರ. ಸ್ವಿಟ್ಜರ್ಲ್ಯಾಂಡ್ನಾಗ ನಮ್ ಕಂಪ್ನಿ ಐತಿ, ಸ್ವಿಟ್ಜರ್ಲ್ಯಾಂಡ್ನಾಗ ಇದು ಒಂದು ಕಾನೂನು ಐತಿ, ಈ ಕಾನೂನ್ ಪ್ರಕಾರ ನಾವು ಡಾಕ್ಯುಮೆಂಟ್ಸ್ ತೋರಿಸಬಾರ್ದು ಅನ್ನೋದೈತಿ. ಅದ ಕಾರಣ ನಾವ್ ಯಾಕೆ ತೋರಿಸ್ಬೇಕಂತ ಕಂಪ್ನಿ ಓನರ್ ಅವ್ರ ಹೇಳತ್ತಾರ. ಬಟ್ ಸೆಬಿ ಏನ್ ಹೇಳ್ತೈತಂತಂದ್ರ ನೀವು ತೋರಿಸ್ಬೇಕ, ಯಾಕಂತಂದ್ರ ನಿಮ್ಮ ಸ್ವಂತ ಹಣ ಇದ್ದು ಅಂತಂದ್ರೆ ನಾವು ಕೇಳ್ತಿರ್ಕಳಿದ್ದು, ನೀವು ಹೂಡಿಕೆದಾರರಿಂದ ಹಣವನ್ನ ಪಡ್ಕೊಂಡಿರಿ,
ನೀವು ಭಾರತದ ಸ್ಟಾಕ್ ಮಾರ್ಕೆಟ್ನಾಗ ಲಿಸ್ಟೆಡ್ ಇದ್ದೀರಿ ಅಂದ್ರೆ ನೀವು ಅವು ಡಾಕ್ಯುಮೆಂಟ್ಸ್ ತೋರ್ಸಾಕನ ಬೇಕಂತನೂ ಸೆಬಿ ಹೇಳೈತಿ. ಬಟ್ ಕಂಪ್ನಿ ಓನರ್ ಅವ್ರ ಡಿಫೆನ್ಸ್ನಾಗ ಇದನ್ನಾತಾರಿ, ನಾವು ಸ್ವಿಟ್ಜರ್ಲ್ಯಾಂಡ್ ಕಾನೂನ್ ಪ್ರಕಾರ ತೋರಿಸ್ಲಿಲ್ಲ ಅಂದ್ರೂ ನಡೀತದ ಅಂತ ನಾತಾರ. ನೋಡೋಣ್ರಿ ಏನಾಗ್ತೈತೆ ಅಂತ ಅದ್ರ ಬಗ್ಗೆ. ಮತ್ತೊಂದನೇ ಏನಂದಾರಂತಂದ್ರೆ ಕಂಪ್ನಿ ಓನರ್ ಅವ್ರ ಅಥವಾ ಕಂಪ್ನಿ ಮ್ಯಾನೇಜ್ಮೆಂಟ್ ಅವ್ರ, ನಾವು ಸಾಲ ಮುಕ್ತ ಕಂಪ್ನಿ ಇದೇವಿ, ಕಂಪ್ನಿ ಸಂಪೂರ್ಣವಾಗಿ ಸಾಲ ಮುಕ್ತ ಐತಿ. 1995 ಏನ್ IPO ಬಂದಿತಿ ಕಂಪ್ನಿ ಇದ, ಅವಾಗಿಂದ ನಾವ ಯಾವ್ದು ಹಣವನ್ನ ಸಾರ್ವಜನಿಕರಿಂದ ಪಡೆದಿಲ್ಲ ಅಂತನೂ ವೀಕ್ಷಕರೇ ಕಂಪ್ನಿ ಮ್ಯಾನೇಜ್ಮೆಂಟ್ ಅವರ ವಿಶ್ವಾಸವನ್ನ ಕೊಡತಾರ. ಬಟ್ ಅದೇನಾಗೈತಿ ಏನಿಲ್ಲ ಅಂತ ನಮಗೆ ಯಾವಾಗ ಗೊತ್ತಾಗೋದ್ರಿ? ಸೆಬಿದೆಲ್ಲ ಆಡಿಟ್ ಇನ್ನೊಂದ್ಸಲ ಏನ್ ಮರುಪರಿಶೀಲನೆ ಅದು ನಡೆದೈತಿ, ಅದೆಲ್ಲ ಆಗ ನಮಗೆ ಗೊತ್ತಾಗೋದ. ಇನ್ನ ಯಾರು ತುಡುಗಿದಾರ ಯಾರೇನಿದಾರ ಅಂತ ಹೇಳಕ್ ಬರಂಗಿಲ್ಲ. ಇನ್ನ ಆರೋಪಗಳಿದಾವ, ಇನ್ನ ಎಲ್ಲ ಚರ್ಚೆ ನಡೆದೈತಿ, ಇನ್ನ ಎಲ್ಲ ಇನ್ವೆಸ್ಟಿಗೇಷನ್ ನಡೆದೈತಿ. ಸಂಪೂರ್ಣ ಎಲ್ಲ ಮಾಹಿತಿ ಬರೋಣ ನಾವ ನೋಡ್ಬೇಕು ಈ ಕಂಪ್ನಿ ಖರೆ ಐತ್ಯೋ ಸುಳ್ಳೈತ್ಯೋ. ಬಟ್ ಸ್ಟಾಕ್ ಮಾರ್ಕೆಟ್ ಸಂಪೂರ್ಣ ಎಲ್ಲ ಬರೋದ್ ಕಾಯಂಗಿಲ್ಲ. ಇಮಿಡಿಯೇಟ್ ಅದ್ರದ್ದು ಎಫೆಕ್ಟ್ ಸ್ಟಾಕ್ ಮ್ಯಾಗ ಕಾಣಿತ್ರಿ. ನೋಡ್ಬೋದು ನೀವು ಸ್ಟಾಕ್ ಕಂಟಿನ್ಯೂ ಕುಸ್ಕೊಂತನ ಬರತೈತಿ. ಇದು ಹಳೆ ಡೇಟಾ ಐತಿ, ನಾನು ಸ್ಟಾಕ್ ಪ್ರೈಸ್ ಹೆಚ್ಚೈತಿಲಿ. ಆದ್ರೂ ಸ್ಟಾಕ್ ಪ್ರತಿದಿನ ಅದ್ರದ್ದೇನು ಲೋವರ್ ಸರ್ಕಿಟ್ ಐತಿ 5% ಅಷ್ಟು ಕಂಟಿನ್ಯೂ ಹತ್ಕೊಂತನ ಬರತೈತಿ. ಮತ್ತು ಹೂಡಿಕೆದಾರರನ್ನು ಪಾಪ ಭಾಳ ಹಣವನ್ನ ಕಳ್ಕೊಂಡಾರ, ನೀವು ನೋಡಬಹುದ. ಮತ್ತೊಂದನು ಏನಂತಂದ್ರ LIC ಬರ್ತೈತ್ರಿ ಇಲ್ಲಿ ವಿಷಯ. ಮತ್ತೊಂದು LIC ಇಂಥ ಕಂಪ್ನಿದಾಗ 10.8% ಅಷ್ಟು ಹೂಡಿಕೆ ಮಾಡಿತಂತ್ರಿ. ಅದ್ರ ಬಗ್ಗೆ ನಾ ಏನೂ ಮಾತಾಡಂಗಿಲ್ಲ, ಯಾಕಂತಂದ್ರ LIC ಕಡೆ ಅದು ಪವರ್ ಐತಿ, ಅವ್ರೇನೋ ಹೂಡಿಕೆ ಮಾಡ್ಯಾರ. ಬಟ್ ಒಂದೇನು ಹೇಳ್ತೇನಂತಂದ್ರ LICದವ್ರ ಭಾರತದ ಅಂತ ದೊಡ್ಡ ಕಂಪ್ನಿ ಐತಿ, ಇಷ್ಟೆಲ್ಲ ಹಣ ಇರ್ತಾವ, ಅಂತ ಕಂಪ್ನಿದ ಯಾರು ಇನ್ವೆಸ್ಟ್ ಮಾಡ್ತಾರೆ, ಯಾರು ಇವ್ರು ಇನ್ವೆಸ್ಟ್ ಮಾಡೋ ಮ್ಯಾನೇಜರ್ ಅದು ಇದಾರ, ಅವ್ರು ಏನು ಮಾಡ್ಯಾರ, ಏನು ಕಲ್ತಾರೆ ಅಂಬಲ್ರಿ. ಯಾಕಂತಂದ್ರೆ ಇಷ್ಟೆಲ್ಲ ಕಲಿತ ಒಬ್ಬ ಸಾಮಾನ್ಯ ಹೂಡಿಕೆದಾರರಿಗೆಲ್ಲ ಗುರ್ತಾಗತೈತಿ. ಸಾಮಾನ್ಯ ಹೂಡಿಕೆದಾರ ಕಂಪ್ಲೇಂಟ್ ಕೊಡತಾನ, ಬಟ್ ಇವ್ರು ಅವ್ರದ್ದು ಸ್ಟೇಕನ್ನು ಇರಿಸ್ಕೊಂತಾನ ಹೋಗತ್ತಾರಂತಂದ್ರ ಇವ್ರು ಪ್ರಾಪರ್ ಅನಾಲಿಸಿಸ್ ಮಾಡಂಗಿಲ್ಲ ಅಂತ ನಮಗೆ ಈ ಒಂದು ಕೇಸ್ನಾಗನೂ ಗುರ್ತಾಗತೈತಂತ ನಾವು ಅನ್ಬೋದ. ಬಟ್ ಮೇನ್ ಏನಂತಂದ್ರೆ ಇವೆಲ್ಲ ಆರೋಪಗಳು ಇದಾವ. ಅದ ಕಾರಣ ನಮಗೇನು ಕಾಣುವತ್ತದ LIC ಕಾಣೈತಿ, ಅದ ಕಾರಣ ಅವ್ರು ಹೂಡಿಕೆ ಮಾಡ್ಯಾರೋ ಏನೋ ಅವ್ರಿಗನ ಗುರ್ತ. ಬಟ್ ಓವರ್ ಆಲ್ ಮೇನ್ ಏನಂತಂದ್ರ ಇದೆಲ್ಲ ವಿಷಯಲೇ ನಮಗೇನು ಗುರ್ತಾಗ್ತೈತೆ ಅಂತಂದ್ರ ಒಬ್ರು ದೊಡ್ಡ ಹೂಡಿಕೆದಾರರು ಒಂದು ಸ್ಟಾಕನ್ನ ಬಾಯ್ ಮಾಡತ್ತಾರಂತಂದ್ರ ಅವರ ಬುದ್ಧಿವಂತ ಹೂಡಿಕೆದಾರನ ಇರ್ತಾನ, ಇಂಟೆಲಿಜೆಂಟ್ ಇನ್ವೆಸ್ಟರನ ಅಂತನಾಗ ಬರಂಗಿಲ್ಲ. ಅವ್ರ ಕಡೆ ಹಣ ಹೆಚ್ಚಿರ್ಬೋದ, ಬಟ್ ಬುದ್ಧಿ ಹೆಚ್ಚೈತೋ ಇಲ್ಲೋ ಅಂತ ಗುರ್ತಿರಂಗಿಲ್ಲ. ಅದ ಕಾರಣ ಯಾವಾಗೂ ಹೇಳ್ತೇನೆ, ನಾ ಹೇಳಿ ಅಥವಾ ವಾರೆನ್ ಬಫೆಟ್ ಅವ್ರು ಹೇಳಿ ಯಾವ ಬೇಕಾದ ದೊಡ್ಡ ಹೂಡಿಕೆದಾರರು ಇರಲಿ, ಯಾರ್ದು ಕಾಲನ್ನು ಕೇಳಬಾರ್ದ. ನಿಮ್ದು ಸ್ವಂತ ಡಿಸಿಷನನ್ನು, ನಿಮ್ದು ಸ್ವಂತ ರಿಸರ್ಚ್ ಮಾಡಿ ನಿಮ್ದು ಸ್ವಂತ ಡಿಸಿಷನನ್ನು ನೀವು ಸ್ಟಾಕ್ ಮಾರ್ಕೆಟ್ನಾಗ ತೊಗೋಬೇಕ. ಅವಾಗನ ಸ್ಟಾಕ್ ಮಾರ್ಕೆಟ್ನಾಗ ಹಣ ಆಗ್ತೈತಿ. ಓವರ್ ಆಲ್ ಇದೇ ಇತ್ತ. ನಿಮಗೇನು ಅನ್ನಿಸ್ತೈತಿ ಕಂಪ್ನಿ ಬಗ್ಗೆ ಅಂತ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ಮೇನ್ ಏನಂತಂದ್ರೆ ಇನ್ನ ಸೆಬಿ ಫುಲ್ ಆ್ಯಕ್ಷನ್ ತೊಗೊಂಡಿಲ್ಲ, ಇಂಟರಿಮ್ ಆರ್ಡರ್ ಅಷ್ಟೇ ಕೊಟ್ಟೈತಿ, ಅದು ನಿಮಗೆ ಗುರ್ತಿರ್ಬೇಕಾ. ಬಟ್ ಸ್ಟಾಕ್ ರೇ ಕಂಟಿನ್ಯೂ ಕುಸ್ಕೊಂತನ ಬರತೈತಿ. ಇದೇ ಐತಿ ಇವತ್ತಿನ ವಿಡಿಯೋ ಚಲೋ ಲೈಕ್ ಮಾಡ್ರಿ. ಇದೇ ಥರ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದಾಗ ವಿಡಿಯೋಗಳು ಏನ್ರಿ ನೋಡೋದಿದ್ರೆ ನನ್ನ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತು ಧನ್ಯವಾದಗಳು.